ಡಯಾಬಿಟಿಕ್ ಅನ್ನೋ ಒಂದು ರೋಗ ಬಂದ್ಬಿಟ್ರೆ ಆಯಿತು, ಸ್ವೀಟನ್ನು ತಿನ್ನೋಕ್ಕೆ ಆಗಲ್ಲ, ತಿನ್ನಬೇಡ ಅಂತ ಕೂಡ ಹೇಳ್ತಾರೆ. ಅದ್ರ ಜೊತೆ ಇನ್ನೂ ನಂಬರ್ ಆಫ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ಡಯಾಬಿಟಿಕ್ ಇರೋರಿಗೆ ಮೇನ್ ಸ್ವೀಟ್ ತಿನ್ನೋ ಕ್ರೇವಿಂಗ್ಸ್ ಆಗುತ್ತೆ. ಹೇಗೆ ನೀನು ಅದನ್ನು ಕಂಟ್ರೋಲ್ ಮಾಡ್ತಾ ಇದೀಯಾ ಜಯ ಅಂತ ನನಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ರಿ. ನಾನು ಸಕ್ಕರೆ, ಬೆಲ್ಲ, ಎಣ್ಣೆ, ತುಪ್ಪ ಯಾವುದನ್ನು ಯೂಸ್ ಮಾಡದೆ ಸ್ವೀಟ್ಗಳನ್ನ ರೆಡಿ ಮಾಡ್ಕೊತೀನಿ, ಐಸ್ ಕ್ರೀಮ್ಗಳನ್ನ ರೆಡಿ ಮಾಡ್ಕೊತೀನಿ, ಮತ್ತು ನನ್ನ ಕ್ರೇವಿಂಗ್ಸ್ನ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಾ ಇದ್ದೀನಿ, ಅದು ಟೇಸ್ಟ್ ಆಗಿರುತ್ತಾ ಇಲ್ವಾ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಹಾಗಾದರೆ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ಇವತ್ತು ಆಷಾಢದ ಸ್ಪೆಷಲ್ ನಮ್ಮ ಮನೆಯಲ್ಲಿ ಮಾಡಿರೋ ಹಲ್ವಾ ಯಾವುದು, ಇದನ್ನು ಸಕ್ಕರೆ, ತುಪ್ಪ, ಎಣ್ಣೆ, ಬೆಲ್ಲ ಇಲ್ಲದೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ಯಾವುದು, ಎಷ್ಟು ಬೆನಿಫಿಟ್ಸ್ ಆಗಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯ ಅಡುಗೆ ಮನೆಯೇ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಅನ್ನೋದನ್ನ ಮರಿಬಾರ್ದು. ಇವತ್ತಿನ ನನ್ನ ಈ ಸ್ವೀಟ್ಗೆ ಮೇನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯಾರಪ್ಪ ಅಂತಂದರೆ ಈ ಖರ್ಜೂರ ಮತ್ತು ವನದ್ರಾಕ್ಷಿ. ಇವುಗಳು ಎರಡೂ ನ್ಯಾಚುರಲ್ ಸ್ವೀಟ್ನೆಸ್ ಕೊಡುತ್ತೆ. ಇದರಿಂದ ನಮಗೆ ಸಕ್ಕರೆ ಅಥವಾ ಬೆಲ್ಲದ ಅವಶ್ಯಕತೆ ಇರಲ್ಲ. ಟೇಸ್ಟ್ ಕೂಡ ಸೂಪರ್ ಡೂಪರ್ ಆಗಿರುತ್ತೆ. ಸೊ ಫಸ್ಟ್ ಎರಡೂ ಇದನ್ನು ನಾನು ಬಿಸಿನೀರಲ್ಲಿ ಊರು ಹಾಕ್ಕೊತಾ ಇದ್ದೀನಿ. ಸೊ ಅದು ನೆನೆಯೋಷ್ಟರಲ್ಲಿ ನಾನಿಲ್ಲಿ ರವಾನ ಹುರ್ಕೊತಾ ಇದ್ದೀನಿ. ಅದ್ರ ಜೊತೆ ಬೆನಿಫಿಟ್ಸ್ಗಳನ್ನು ನಿಮಗೆ ತಿಳಿಸ್ತೀನಿ. ಈ ಖರ್ಜೂರ ಮತ್ತು ವನದ್ರಾಕ್ಷಿದು ಏನು ನ್ಯಾಚುರಲ್ ಸ್ವೀಟ್ನೆಸ್ ಇದೆಯಲ್ಲ, ಇದರಿಂದ ನಮಗೇನಾಗುತ್ತೆ, ನಮ್ಮ ದೇಹಕ್ಕೆ ಬೇಕಾಗಿರೋ ರಿಫೈನ್ಡ್ ಶುಗರ್ ನೆಸೆಸಿಟಿನ ಕಡಿಮೆ ಮಾಡುತ್ತೆ. ಪ್ಲಸ್ ಇದರಲ್ಲಿ ಹೈ ಫೈಬರ್ ಇದೆ. ಸೊ ಡೈಜೆಸ್ಟಿವ್ ಹೆಲ್ತ್ನ ಚೆನ್ನಾಗಿ ಪ್ರಮೋಟ್ ಮಾಡುತ್ತಿದ್ದು. ಅದಲ್ಲದೆ ಇದು ಆ್ಯಂಟಿ ಆಕ್ಸಿಡೆಂಟ್ ಇದೆ, ಎನರ್ಜಿನ ಬೂಸ್ಟ್ ಮಾಡುತ್ತೆ. ಖರ್ಜೂರ ಮತ್ತು ಸೂಜಿಯಲ್ಲಿ ಇರುವಂಥ ಪ್ರೀಬಯೋಟಿಕ್ ಅಂಶದಿಂದ ಏನಾಗುತ್ತೆ ಅಂತಂದರೆ ನಮ್ಮ ಗಟ್ ಬ್ಯಾಕ್ಟೀರಿಯಾ ಕೂಡ ಇಂಪ್ರೂವ್ ಆಗಿ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಅದ್ರ ಜೊತೆ ಆಬ್ವಿಯಸ್ಲಿ ಬೋನ್ಸ್ಗೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಲೋ ಕೊಲೆಸ್ಟ್ರಾಲ್ ಇರೋದ್ರಿಂದ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ ಮತ್ತು ವೇಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಸೂಪರ್ ಡೂಪರ್. ಈ ಖರ್ಜೂರ ಮತ್ತು ವನದ್ರಾಕ್ಷಿ ನೆನೆದಿದೆ ಪೂರ್ತಿಯಾಗಿ. ಅದ್ರ ಜೊತೆ ರವಾನು ನಾವು ಹುರ್ಕೊಂಡಿದ್ದಾಯಿತು. ಸೊ ಇವಾಗ ನಾನು ಇಲ್ಲಿ ಇದು ಮಾಡ್ತಾಯಿದ್ದೀನಿ, ಮಿಕ್ಸಿಗೆ ಹಾಕ್ಕೊತೀನಿ. ಸ್ವಲ್ಪ ಇದರಲ್ಲಿ ನೀರನ್ನ ಎತ್ತಿಟ್ಕೊತಾ ಇದ್ದೀನಿ, ಯಾಕಂದರೆ ಅದು ಆಮೇಲೆ ನಮಗೆ ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು. ಸೊ ಇವಾಗ ಅದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಪಾತ್ರೆ ಆಲ್ರೆಡಿ ಬಿಸಿ ಇದೆ. ಸೊ ನಾನು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು, ನಾನು ರವೆ ಏನು ತೊಗೊಂಡಿದ್ದೀನೋ ಅದ್ರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಎಷ್ಟು ಬೇಯಿಸ್ಬೇಕಂದ್ರೆ ಒಂದು 2 to 3 ಮಿನಿಟ್ಸ್ ನೀವು ಬೇಯಿಸಿದರೆ ಸಾಕು. ಆಟೋಮೆಟಿಕ್ಕಾಗಿ ಅದು ಕಲರ್ ಚೇಂಜ್ ಆಗುತ್ತೆ. ಸೊ ಈ ಕಲರ್ ಚೇಂಜ್ ಆಗಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂದರೆ ಅದು ಚೆನ್ನಾಗಿ ಬೆಂದಿದೆ, ಅದು ರವಾನ ಹಿಡಿಯೋಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ಸೊ ಇವಾಗ ನೀವು ಬೇಕಾದರೆ ಹಾಲು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ತೆಂಗಿನ ಹಾಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ನೀವು ಹಸು ಹಾಲನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನು ಕಂಪ್ಲೀಟ್ ಪ್ಲ್ಯಾಂಟ್ ಬೇಸ್ಡ್ ಫುಡ್ಗೆ ಶಿಫ್ಟ್ ಆಗಿರೋದ್ರಿಂದ ನಾನಿಲ್ಲಿ ತೆಂಗಿನ ಹಾಲನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಕಡಲೆಕಾಳು ಹಾಲನ್ನ ಕೂಡ, ಅಥವಾ ಏನು ಶೇಂಗಾ ಅಂತೀವಲ್ಲ ಅದ್ರ ಹಾಲು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಇಲ್ಲಿ ನಾನು ಬಾದಾಮಿ, ಗೋಡಂಬಿ ಮತ್ತು ಸ್ವಲ್ಪ ಈ ಬೀಜಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತಿನ್ನಬೇಕಾದ್ರೆ ಚೆನ್ನಾಗಿ ಅದು ಕ್ರಂಚಿ ಅನಿಸುತ್ತೆ ಬಾಯಿಗೆ ಸಿಕ್ಕರೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ಚೆನ್ನಾಗಿ 2 ರಿಂದ 3 ಕುದಿ ಬರೋವರೆಗೂ ವೇಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಅವು ಬೇಯಲಿ. ಮಗುವಿಗೆ ಕೊಡೋದಲ್ವ. ನನ್ನ ಮಗಳು ಯಾವುದೇ ರೀತಿಯಾದಂಥ ಬೆಲ್ಲ ಅಥವಾ ಸಕ್ಕರೆ ಹಾಕಿರೋ ಸ್ವೀಟ್ ಇದುವರೆಗೂ ತಿಂದಿಲ್ಲ. ನಾವು ಯಾವಾಗಲೂ ಅವಳಿಗೆ ನ್ಯಾಚುರಲ್ ಸ್ವೀಟ್ನೆಸ್ ಇರುವಂಥ ಫುಡ್ಡನ್ನೇ ಕೊಡೋದು. ನಾನು ಯಾವಲ್ಲ ಈ ಥರ ಹಲ್ವಾ, ಐಸ್ ಕ್ರೀಮ್ಸ್ ಎಲ್ಲ ಇದರಲ್ಲೇ ಮಾಡಿ ಅವಳಿಗೆ ನಾನು ಕೊಡೋದು. ಸೊ ನಿಮಗೂ ಐಸ್ ಕ್ರೀಮ್ ಇದರಿಂದ ಯಾವ ರೀತಿ ಮಾಡಬೇಕು ಅಂತ ಏನಾದರೂ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನನ್ನ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಸ್ವಲ್ಪ ರವೆ ಹಾಕ್ಕೋಬೇಕು. ಸೊ ಜಾಸ್ತಿ ಒಂದೇ ಸತಿ ಹಾಕ್ಕೊಂಡ್ಬಿಟ್ರೆ ಅದು ಗಂಟಾಗ್ಬಿಡುತ್ತೆ. ನಿಧಾನಕ್ಕೆ ಸ್ವಲ್ಪನೇ ಸೇರಿಸ್ಬೇಕು ನಾವಿಲ್ಲಿ. ಬೇಗನೆ ಕುದ್ದೋಗ್ಬಿಡುತ್ತೆ, ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಬೇಗ ಗಂಟು ಹಿಡಿಯುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಇದು ಮಾಡ್ಕೋಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಕೈ ಒಂಚೂರು ಬಿಡದೇ ಅಳ್ಳಾಡಿಸ್ತಾನೆ ಇರಬೇಕು ಅದನ್ನು, ಇಲ್ಲಾಂದರೆ ತಳ ಹಿಡಿದ್ಬಿಟ್ಟು ಎಲ್ಲ ಮಾಡಿರೋ ಅಡುಗೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಆ ರೇಂಜಿಗೆ ಕೆಟ್ಟೋಗ್ಬಿಡುತ್ತೆ ಅದು. ಸೊ ಕಂಟಿನ್ಯೂಸ್ ಆಗಿ ಕೈ ಬಿಡದೆ ಅದನ್ನು ಅಳ್ಳಾಡಿಸ್ತಾನೆ ಇರಬೇಕು ನಾವು. ಇದು ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ಇದು ತಳ ಬಿಟ್ಟು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಇದು ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ. ಸೊ ನೋಡಿ, ನಾನು ಅದನ್ನ ಕೈ ಆಡಿಸ್ತಾನೇ ಇದ್ದೀನಿ, ಇಲ್ಲಾಂದರೆ ಗಂಟಾಗಿ ಏನಾಗ್ಬಿಡುತ್ತೆ, ತಿನ್ನೋಕ್ಕಾಗಲ್ಲ, ಒಂಥರ ಆಗ್ಬಿಡುತ್ತೆ ಅದು. ಬಟ್ ನಾವು ಸಕ್ಕರೆ ಮತ್ತು ಬೆಲ್ಲ ಹಾಕಿ ಮಾಡಿರೋ ಸ್ವೀಟ್ಗಿಂತನೂ ಈ ಸ್ವೀಟ್
ಸಖತ್ತು ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಸೂಪರ್ ಡೂಪರ್ ಆಗಿರುತ್ತೆ ಇದು. ಸೊ ಇದಕ್ಕೆ ನಾವಿವತ್ತು ಕಾಂಬಿನೇಷನ್ ಆಗಿ ನಾನು ಬಾರ್ಲಕ್ಕಿ ಅನ್ನ ಮತ್ತು ರಸಮ್ನ ಮಾಡ್ಕೊಂಡಿದ್ವಿ. ನಾನು ಆಲ್ರೆಡಿ ನಿಮಗೆ ಬಾರ್ಲಕ್ಕಿದು ಮೊಸರನ್ನ ಮತ್ತು ಬಿಸಿಬೇಳೆಬಾತ್ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ, ಮತ್ತು ರಸಮ್ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ. ಅದು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇದು ತಳ ಬಿಡೋಕ್ಕೆ ಸ್ಟಾರ್ಟ್ ಆಯ್ತು ಇವಾಗ. ಅಂದರೆ ಇವಾಗ ತಳೆ ಹಿಡಿಯಲ್ಲ. ನೀವಿಲ್ಲಿ ತುಪ್ಪ ಅಥವಾ ಎಣ್ಣೆ ಏನು ಹಾಕೋ ಅವಶ್ಯಕತೆನೇ ಇಲ್ಲ, ಅದೇ ಬರುತ್ತೆ. ಆಮೇಲೆ ನಿಮಗಿಲ್ಲಿ ಯಾವುದೇ ರೀತಿ ಅಯ್ಯೋ ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿಲ್ಲ, ಹಿಂಗಿರುತ್ತೆ ಅನ್ನೋ ಚಿಂತೆನೂ ಇರೋಲ್ಲ. ಸಖತ್ತಂದರೆ ಸಖತ್ತಿರುತ್ತೆ. ಸೊ ನನ್ನ ಮಗಳಿಗೆ ಆ್ಯಕ್ಚುಲಿ ಸಕ್ಕರೆ ಮತ್ತು ಬೆಲ್ಲ ಟೇಸ್ಟೇ ಗೊತ್ತಿಲ್ಲ, ಇದೇ ಗೊತ್ತಿರೋದು ಅವಳಿಗೆ. ಸೊ ನಾವು ಹಾಲಲ್ಲೂ ಕೂಡ ಅವಳಿಗೆ ಖರ್ಜೂರ ನೆನೆಸಿ ಅದನ್ನು ಪೇಸ್ಟ್ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿ ನಾನು ಕೊಡೋದು. ಸೊ ನೀವು ಟ್ರೈ ಮಾಡಿ ಈ ಥರ. ನೀವು ನಿಮ್ಮ ಲೈಫಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತಾ, ನಮ್ಮ ಲೈಫು ಸೂಪರ್ ಡೂಪರ್ ಆಗಿರುತ್ತೆ. ಆಮೇಲೆ ಸಖತ್ ಹೆಲ್ದಿನೂ ಆಗಿರುತ್ತೆ. ಈ ರಿಫೈನ್ಡ್ ಐಟಮ್ಸ್ಗಳನ್ನ ಬಳಸಿನೇ ನಮ್ಮ ಆರೋಗ್ಯ ಹಾಳಾಗ್ತಾ ಇರೋದು. ಸೊ ನೋಡಿ ಎಷ್ಟು ಟೇಸ್ಟಿಯಾಗಿದೆ, ಎಷ್ಟು ಸಾಫ್ಟಾಗಿದೆ. ಸೊ ಸೂಪರ್ ಡೂಪರ್ ಆಗಿರುತ್ತೆ. ನೀವೇನಾದರೂ ಮಕ್ಕಳಿಗೆ ಕೊಡ್ತಾಯಿದ್ರೆ ಬೇಕಂದರೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಅದು ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಮಸ್ತಾಗಿದೆ ನೋಡಿ. ನನ್ನ ಮಗಳು ತಿಂತಾ ಇದ್ದಾಳೆ, ಇಲ್ಲಿ ನೀವು ನೋಡ್ಬೋದು. ಅವಳಿಗೆ ಇದು ಸೂಪರ್ ಫೇವ್ರೆಟು, ಅವಳು ಯಾವಾಗಲೂ ಕೇಳ್ತಾ ಇರ್ತಾಳೆ. ಸೊ ನಾನು ಸ್ವಲ್ಪ ಬಾರ್ಲಕ್ಕಿ ಅನ್ನ ರಸಮ್ನ ಕಾಂಬಿನೇಷನ್ ಆಗಿ ತೊಗೊಂಡ್ವಿ ನಾವೆಲ್ಲರೂ. ಸಖತ್ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ನಾಳೆ ಮತ್ತೊಂದು ವೀಡಿಯೋ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.